ಹಾ. ಈ ತರ ಇದು ನಮಗೆ ಬೇಕಾದಷ್ಟು ಉದ್ದ ಕಟ್ ಮಾಡಿ ಇದನ್ನು ಈ ತರ ಹೀಗೆ ಬಗ್ಗಿಸಿಕೊಂಡು ಹಾ. ಆಮೇಲೆ ಇದನ್ನು ಈ ಗಂಟನ್ನು ಹೀಗೆ ಮಣ್ಣಿಗೆ ಊರಿ ಈ ಹಾ. ಕ್ಲಿಪ್ ಅನ್ನು ಜಸ್ಟ್ ಹೀಗೆ ಗೊತ್ತಿದ್ರೆ ಪ್ರೆಸ್ ಮಾಡಿಬಿಟ್ರೆ ಆಯ್ತು. ಹಾ. ಅದು ಅಲ್ಲಿ ಬೇರು ಕೊಡ್ತದೆ. ತುಂಬಾ ಕಡಿಮೆ ಖರ್ಚಿಗೆ ಆಗುವಂತದ್ದು. ಅಂದ್ರೆ ಸಿಂಪಲ್ ಆಗಿ ನಮಗೆ ಪಾಲಿ ಹೌಸ್ ಇದು ಸರಿಯಾದ ಪಾಲಿ ಹೌಸ್ ಅಲ್ಲ, ಸೆಮಿ ಪಾಲಿ ಹೌಸ್ ಅಂತ ಹೆಸರು ಕೊಡಬಹುದು ಇದಕ್ಕೆ. ಕಾಂಕ್ರೀಟ್ ನ ಕಂಬಗಳು ಸುತ್ತಕ್ಕೆ, ಮಧ್ಯಕ್ಕೆ ಸ್ವಲ್ಪ ಎತ್ತರದ ಕಂಬ. ಪೆಸ್ಟಿಸೈಡ್ಸ್ ನೋಡಿಕೊಂಡು ಏನಾದ್ರೂ ಇದ್ರೆ ಕೀಟಗಳ ಬಾಧೆ ಏನಾದ್ರು ಇದ್ರೆ ನೋಡಿಕೊಂಡು ಕೊಡ್ತೇವೆ. ಅದು ಮಾಮೂಲಿ ಹಾಗೆ ತಿಂಗಳಿಗೆ ಒಂದು ಸ್ಪ್ರೇ, ಇದು ಒಂದು ಪೆಸ್ಟಿಸೈಡ್, ಒಂದು ಫಂಜಿಸೈಡ್ ಕೊಡುವಂತ ಕ್ರಮ ನರ್ಸರಿ ಇದು. ರೋಗಗಳು ಮೇನ್ ಇಲ್ಲಿಂದ ಹೋಗಬಾರದು, ತೋಟಕ್ಕೆ ಹೋಗಬಾರದು ಅಂತ ಹೇಳುವ ಕಾರಣ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಿಮ್ಗೆ ಎದುರುಗಡೆ ಕಾಣ್ತಿರುವಂಥದ್ದು ಅಡಿಕೆ ರೀತಿಯಲ್ಲಿ ಕಾಣ್ತಿದೆ ನೋಡಿ ಇಲ್ಲೆಲ್ಲ. ಇದು ಯಾವುದು ಅನ್ನುವಂಥದ್ದು ಕಮೆಂಟ್ ಮಾಡಿ. ಅದರ ವಿಷಯದಲ್ಲಿರುವಂಥದ್ದು ನಾನು ಕಳೆದ ಒಂದು ವಾರದ ಹಿಂದೆ ಸರ್ಪಂಟೈನ್ ಮೆಥಡಲ್ಲಿ ಕಾಳುಮೆಣಸಿನ ಗಿಡ ಮಾಡುವಂಥ ಮನೀಶ್ ಗಾಂಭೀರ್ರ ವಿಡಿಯೋನ ಮಾಡಿದ್ದೆ. ಇವತ್ತು ನಾನು ಅದೇ ರೀತಿ ಇನ್ನೊಬ್ಬರು ಅದ್ಭುತವಾಗಿರುವಂಥ ಕಾಳುಮೆಣಸಿನ ಕೃಷಿಕರನ್ನು ಮಾತಾಡಿಸೋದಕ್ಕೋಸ್ಕರ ಸುಳ್ಯ ತಾಲೂಕಿನ ಕಕ್ಕಾಡಿ ಪಕ್ಕದ ಇಲಿಕಜೆಯ ಸುಬ್ರಾಯ ಭಟ್ರ ಮನೆಗೆ ಬಂದಿದ್ದೇನೆ. ಇಲ್ಲಿ ಕಾಣ್ತಿರುವಂಥದ್ದು ಅವರ ಕಾಳುಮೆಣಸಿನ ತೋಟ ಮತ್ತು ಅಡಿಕೆಯ ತೋಟ. ಇದು ಅವರ ಕಾಳುಮೆಣಸಿನ ಗಿಡ ಮಾಡುವಂಥ ಕೇಂದ್ರ, ನರ್ಸರಿ ಅಂತ ಬೇಕಾದರೂ ಕರಿಬೋದು. ಈ ಸರ್ಪಂಟೈನ್ ಮೆಥಡ್ನಲ್ಲಿ ಯಾವ ರೀತಿ ಮಾಡಿದ್ದಾರೆ ನೀವು ಕಾಣಬಹುದು. ಪೂರ್ತಿ ಗಿಡಗಳನ್ನು ಸೆಟ್ ಮಾಡಿದ್ದಾರೆ. ಈ ಗಿಡಗಳ ಬಗ್ಗೆ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಜಾಗಗಳಲ್ಲಿ ಈ ರೀತಿಯ ಗಿಡಗಳನ್ನು ಮಾಡಿ ಒಂದು ಗಿಡ ಇದ್ದದನ್ನು ಮಲ್ಟಿಪ್ಲೈ ಮಾಡ್ಬೋದು. ಅದನ್ನೆಲ್ಲ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಬಂದಿರುವಂಥದ್ದು. ಸುಬ್ರಾಯ ಭಟ್ರೆ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಆರಾಮ. ನೀವು ಈ ರೀತಿಯ ಕಾಳುಮೆಣಸಿನ ಬಳ್ಳಿಯನ್ನು ರೆಡಿ ಮಾಡುವಂಥದ್ದು, ಕೃಷಿ ಮಾಡುವಂಥದ್ದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನೀಗ ಕಳೆದ ವರ್ಷ ಮಾಡಿದ್ದೆ, ಆದ್ರೆ ಅದು ಬೇರೆ ಕಡೆಯಲ್ಲಿ ಇತ್ತು ಅದರ ಶೆಡ್ ಎಲ್ಲ. ಅದು ಸ್ವಲ್ಪ ಸಮಸ್ಯೆ ಆಯ್ತು ಅಂತ ಹೇಳಿ ಇಲ್ಲಿಗೆ ತಂದು 6 ತಿಂಗಳು ಆಯ್ತು ಅಷ್ಟೇ ಇದನ್ನು ಸ್ಟಾರ್ಟ್ ಮಾಡಿ. ಅಂದ್ರೆ ಒಂದೂವರೆ ವರ್ಷದಿಂದ ಮಾಡ್ತಾ ಅಷ್ಟೇ ಅಷ್ಟೇ. ಏನು ಇದನ್ನು ಸಡನ್ ಆಗಿ ಇದನ್ನು ಕಲೀಲಿಕ್ಕೆ ಪ್ರೇರಣೆ ನಿಮ್ಗೆ? ಅಂದ್ರೆ ಇದು ನಮಗೆ ಯಾವ ವೆರೈಟಿಯ ಬಳ್ಳಿಗಳು ಅಂದ್ರೆ ರನ್ನರ್ಸ್ ಕಡಿಮೆ ಉಂಟು, ಅದನ್ನು ನಾವು ಈ ರೀತಿಯಲ್ಲಿ ಮಲ್ಟಿಪ್ಲೈ ಮಾಡೋದು ಒಳ್ಳೇದು. ಹೆಚ್ಚು ಮಾಡ್ಲಿಕ್ಕೆ ಬೇಗ ಸುಲಭವಾಗಿ ಹೆಚ್ಚು ಮಾಡ್ಲಿಕ್ಕೆ ಸ್ಪೀಡ್ ಆಗಿ ಅದನ್ನ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ಅದೇ ನೀವು ಇದನ್ನು ಗಿಡ ನೆಟ್ಟು ಅದು ರನ್ನರ್ ಬರುವಲ್ಲಿ ಕಾಯ್ಬೇಕಂತ ತುಂಬಾ ಲೇಟ್ ಆಗ್ತದೆ. ಹಾಗೆ ಹೇಳಿ ನಮಗೆ ಈ ಪಣಿಯೂರು ಇಂತಹ ವೆರೈಟಿಗಳಲ್ಲ, ನಮಗೆ ಸಾಕಷ್ಟು ರನ್ನರ್ ಸಿಕ್ಕುವ ಬಳ್ಳಿಗಳನ್ನು ಇಲ್ಲಿ ನಾವು ಕಟ್ಟಿಂಗ್ಸ್ ಹಾಕಿ ಗಿಡ ಮಾಡ್ಲಿಕ್ಕೆ ಆಗ್ತದೆ. ಕಡಿಮೆ ತಯಾರಾದ ವೆರೈಟಿಗಳನ್ನು ಈ ತರ ಮಲ್ಟಿಪ್ಲೈ ಮಾಡಬಹುದು. ಇದು ಯಾರು ಕಂಡುಹಿಡಿದ್ರು ಈ ಮೆಥಡ್ ಅನ್ನು? ಅದು ಸರಿಯಾಗಿ ಗೊತ್ತಿಲ್ಲ, ಅಂತೂ ಕೇರಳ ಸೈಡ್ ಅಲ್ಲಿ ಮೊದಲಿಂದಲೇ ಸುಮಾರು ವರ್ಷಗಳ ಹಿಂದಿಂದಲೇ ಇತ್ತು. ನಮಗೆ ಅದು ಯೂಟ್ಯೂಬ್ ನಲ್ಲಿ ಕೆಲವು ವಿಡಿಯೋಗಳನ್ನು ನೋಡಿ ನಮಗೆ ಗೊತ್ತಾದ್ದು. ಮತ್ತೆ ಇಲ್ಲಿ ಅಪ್ಪಂಗಳದಲ್ಲಿ ASR ನಲ್ಲಿ ಅಲ್ಲಿ ಎಲ್ಲ ಇದೇ ಇದು ಮೆಥಡ್ ಅಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಫಸ್ಟ್ ಗೆ ಹೇಗೆ ಅಂತ ಹೇಳಿದ್ರೆ, ನಮಗೆ ಅಗತ್ಯ ಇರುವ ನಾವು ಆಯ್ಕೆ ಮಾಡಿದಂತ ಒಳ್ಳೆ ಫಸಲು ಬರುವಂತ ನಮಗೆ ಬೇಕಾದ ವೆರೈಟಿಯ ಗಿಡವನ್ನು ಮಾಡಿಕೊಳ್ಬೇಕು. ಅದು ಸ್ವಲ್ಪ ದೊಡ್ಡ ಬಾಸ್ಕೆಟ್ ಅಲ್ಲಿ ಹಾಕೊಳ್ಬೇಕು. ದೊಡ್ಡ ಬಾಸ್ಕೆಟ್ ಅಲ್ಲಿ ಯಾಕಂದ್ರೆ ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಕೊಡ್ಲಿಕ್ಕೆ ಅನುಕೂಲ ಆಗ್ಲಿಕ್ಕೆ, ಅದು ಬೇಗ ಬೆಳವಣಿಗೆ ಆಗ್ಲಿಕ್ಕೆ. ಆಮೇಲೆ ಏನು ಅಂತ ಹೇಳಿದ್ರೆ, ಅದು ಸ್ವಲ್ಪ ದಿವಸದಲ್ಲಿ 1 ತಿಂಗಳು 1.5 ತಿಂಗಳಲ್ಲಿ ಅದು ಸ್ವಲ್ಪ ಮುಂದಕ್ಕೆ ಬರ್ತದೆ. ಮುಂದಕ್ಕೆ ಬಂದಾಗ ಪ್ರತಿಯೊಂದು ಒಂದು ಗಂಟು ಈ ತರ ಗಂಟು ಹೀಗೆ ಮುಂದೆ ಬಂದಾಗಿ ಅದಕ್ಕೆ ಪ್ರತಿ ಗಂಟುಗಳಿಗೆ ಮಣ್ಣು ತುಂಬಿದ ಬಾಸ್ಕೆಟ್ ಅನ್ನು ಕೊಡ್ತಾ ಹೋಗ್ಬೇಕು. ಅವಾಗ ನಿಮಗೆ ಅಲ್ಲಿ ಬೇರು ಕೊಡ್ತದೆ. ಬೇರು ಕೊಟ್ಟು ನೆಕ್ಸ್ಟ್ ಮುಂದಕ್ಕೆ ಬರ್ತದೆ. ಅವಾಗ ಪುನಃ ಆ ಗಂಟುಗಳಿಗೆ ನಾವು ಮಣ್ಣು ತುಂಬಿದ ತೊಟ್ಟೆಗಳನ್ನು ಕೊಡ್ತಾ ಹೋದ್ರಾಯ್ತು. ಕಂಟಿನ್ಯೂ ಆಗ್ತಾ ಇರುತ್ತೆ. ನೋಡಿ, ಇದೀಗ ಫಸ್ಟ್ ಗೆ ನಾವು ಮದರ್ ಪ್ಲಾಂಟ್ ಇಟ್ಟು ಅಲ್ಲಿಂದ ಮುಂದಕ್ಕೆ ಬಂದಿರ್ತದೆ. ಮುಂದಕ್ಕೆ ಬಂದಿದೆ ಇದೀಗ. ಮುಂದಕ್ಕೆ ಬಂದ ಹೇಗೆ ಅಂತ ಹೇಳಿದ್ರೆ, ನಾವು ನೋಡಿ ಇಲ್ಲಿ ಈ ಗಂಟಿನಲ್ಲಿ ಬಿಳಿ ಬೇರು ಕಾಣ್ತದೆ. ಆ ಬಿಳಿ ಬೇರು ಕಾಣುವ ಟೈಮಲ್ಲಿ ನಾವು ಅದಕ್ಕೆ ಮಣ್ಣು ಸಿಗುವಾಗ ಮಾಡಬೇಕು. ಮಣ್ಣು ತುಂಬಿದ ತೊಟ್ಟೆಯನ್ನು ಅದ್ರ ಕೂಡ ಕೊಡ್ಬೇಕು. ಈ ತೊಟ್ಟೆ ಮಣ್ಣು ತುಂಬಿಸಿ ರೆಡಿ ಆಗಿದೆ. ಅದು ಅದಕ್ಕೆ ಹೇಗೆ ಅಂತ ಹೇಳಿದ್ರೆ, ಮಣ್ಣು ಸೆಗಣಿ, ಒಣಗಿದ ಸೆಗಣಿ ಹುಡಿ ಮತ್ತೆ ಕೋಕೋಪಿಟ್ ಕಾಂಪೋಸ್ಟ್ ಆದಂತದ್ದು, ಇದನ್ನಿಷ್ಟನ್ನು ಮಿಕ್ಸ್ ಮಾಡಿದಂತ ಮಣ್ಣು ಮತ್ತೆ ಟ್ರೈಕೋಡರ್ನ ಮಿಕ್ಸ್ ಮಾಡಿದ್ದೇನೆ ಅದಕ್ಕೆ. ಸಣ್ಣ ತೊಟ್ಟೆ ಸಾಕಾಗ್ತದೆ ಅಷ್ಟು? ಅದು 6-4 ಸಾಕಾಗ್ತದೆ, ಅಥವಾ 7-5 ಸ್ವಲ್ಪ ದೊಡ್ಡ ತೊಟ್ಟೆ ಮಾಡುವುದು. ಜಾಗದ ಇದನ್ನು ಹೊಂದಿಕೊಂಡು ಮಾಡಿಕೊಳ್ಬಹುದು, ಸಾಕಾಗ್ತದೆ. 6-4 ತೊಟ್ಟೆಯನ್ನು ಉಪಯೋಗ ಮಾಡುವಂತದ್ದು. ನೋಡಿ, ಇದೊಂದು ಕ್ಲಿಪ್ಪು, ಇದಕ್ಕೆ ನಾವೇ ಮಾಡಿಕೊಂಡಂತದ್ದು ಪ್ಲಾಸ್ಟಿಕ್ ಕ್ಲಿಪ್ಪು. ಇದು ನೋಡಿ, ಈ ತರದ ಬಂಡ್ಲು ಬರ್ತದೆ. ಇದು
ಇದರ ಉಪಯೋಗ ಏನು ಅಂತ ಹೇಳಿದ್ರೆ ತರಕಾರಿ ಮಾಡುವಲ್ಲಿ ಚಪ್ಪರಕ್ಕೆ ಕಟ್ಲಿಕ್ಕೆ ಎಳ್ದು ಕಟ್ಲಿಕ್ಕೆ. ಎಳ್ದು ಕಟ್ಲಿಕ್ಕೆ ಇರುವಂತದಂತೆ. ಹಾ. ಆದ್ರೆ ನಾನು ತಂದದ್ದು ಬೇಲಿ ಕಟ್ಲಿಕ್ಕೆ ಅನ್ನೋ ತಂದದ್ದು ಹೀಗೆ ಇತ್ತು, ಇದನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಹಾ. ಈ ತರ ಇದು ನಮಗೆ ಬೇಕಾದಷ್ಟು ಉದ್ದ ಕಟ್ ಮಾಡಿ ಇದನ್ನು ಈ ತರ ಹೀಗೆ ಬಗ್ಗಿಸಿಕೊಂಡು ಹಾ. ಆಮೇಲೆ ಇದನ್ನು ಈ ಗಂಟನ್ನು ಹೀಗೆ ಮಣ್ಣಿಗೆ ಊರಿ ಈ ಹಾ. ಕ್ಲಿಪ್ ಅನ್ನು ಜಸ್ಟ್ ಹೀಗೆ ಗೊತ್ತಿದ್ರೆ ಪ್ರೆಸ್ ಮಾಡಿ ಬಿಟ್ರೆ ಆಯ್ತು. ಹಾ. ಅದು ಅಲ್ಲಿ ಬೇರು ಕೊಡ್ತದೆ, ಆಮೇಲೆ ಮುಂದಕ್ಕೆ ಹೋಗ್ತಾ ಇರ್ತದೆ. ಹಾ. ಹಾಗೆ ಕಂಟಿನ್ಯೂ ಆಗ್ತಾ ಇರ್ತದೆ ಅದು. ಕರೆಕ್ಟ್ ಕರೆಕ್ಟ್. ಈಗ ನಾನು ಲೆಕ್ಕ ಮಾಡಿದಾಗ ಹ್ಮ್. ಅಲ್ಲಿಂದ ಇಲ್ಲಿವರೆಗೆ ಹ್ಮ್. ಸುಮಾರು ಒಂದು 17ವರೆಗೆ ಬಂದಿದೆ. ಹೌದು. ಎಷ್ಟರವರೆಗೆ ಬರ್ಲಿಕ್ಕೆ ಆಗ್ತದೆ ಅದು? ಇಲ್ಲ, ಅದು ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ಅದು ಆಕ್ಚುಯಲ್ ಅದರ ಸಿಸ್ಟಮ್ ಒಂದು 10 ಅಥವಾ 12 ಬಂದ ಕೂಡಲೇ ಹ್ಮ್. ಹಿಂದಿನ ಇದನ್ನು ಕಟ್ ಮಾಡುವುದು, ಹಿಂದಿನ 1 ಅಥವಾ 2 ಕಟ್ ಮಾಡುವುದು ಅಂತ ಲೆಕ್ಕ. ಹಾ. ನಾವು ಯಾಕೆಂದ್ರೆ ಇಲ್ಲಿ ಸ್ಪೇಸ್ ಉಂಟು, ಸ್ಪೇಸ್ ಇದ್ದನ್ನು ಹಾಗೆ ಫಿಲ್ ಮಾಡಿ ಮತ್ತೇನಂತ ಹೇಳಿದ್ರೆ ಹ್ಮ್. ನಿಮಗೆ ಅದು ಜಾಸ್ತಿ ಉದ್ದ ಬಂದಷ್ಟು ಅದರ ಗ್ರೋತ್ ಸ್ಪೀಡ್ ಇರ್ತದೆ. ಹಾ. ನಿಮಗೆ 10 ಆಗುವಾಗಲೇ 10 ತೊಟ್ಟೆ ಬಂದ ಕೂಡಲೇ 2-3 ತೊಟ್ಟೆ ಕಟ್ ಮಾಡಿದ್ರೆ ಹಾ. ಅದು ಬೆಳೆಯುವಂತ ಸ್ಪೀಡ್ ಕಡಿಮೆ ಆಗ್ತದೆ. ನಾವು ರನ್ನರ್ ನ ತಗೊಂಡೋಗಿ ನೆಡ್ತೇವೆ, ಹ್ಮ್. 2 ಗಂಟನ್ನು ಭೂಮಿಗೆ ಹಾಕಿ. ಹೌದು. ಇನ್ನು ಬೇರೆ ಬೇರೆ ಮೆಥಡ್ ಅಲ್ಲಿ ನೆಡ್ತೇವೆ. ಹ್ಮ್. ಇದಕ್ಕೆ ಅದಕ್ಕೆ ಏನು ಡಿಫರೆನ್ಸ್, ಯಾವ್ದು ತಾಕತ್ತು ಇದು? ಅದು ಹೇಗೆಂತ ಹೇಳಿದ್ರೆ ಅದ್ರಲ್ಲಿ 2-3 ವಿಧಾನಗಳುಂಟು ಹಾ. ಗಿಡ ಮಾಡುವಂತದ್ದು. ಹಾ. ನಾವು ರನ್ನರ್ಸ್ ಬೇಕಾದಷ್ಟು ಉಂಟುಂತಾರೆ, ಹಾ. ಅದನ್ನು ಕಟ್ ಮಾಡಿಕೊಂಡು ಹಾ. ಈಗ ಅದು ಅದರಲ್ಲಿ ಕೂಡ ಮಣ್ಣು ತುಂಬಿಸಿದ ತೊಟ್ಟೆಗೆ 2 ಗಂಟಿನ ಗಿಡ ಇದು ಕಡ್ಡಿಯನ್ನು ಹಾಕ್ಲಿಕ್ಕೆ ಆಗ್ತದೆ. ಹಾ. 2 ಗಂಟಿನ ಕಡ್ಡಿಯನ್ನು ಹಾಕಿದ್ರೆ ಹ್ಮ್. 1 ಗಂಟು ಮಣ್ಣಿನ ಒಳಗೆ, 1 ಗಂಟು ಮಣ್ಣಿನ ಹೊರಗೆ. ಹ್ಮ್. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟಿಗೆ ಅದರಲ್ಲಿ ಚಿಗುರು ಬರುದು, ಆಮೇಲೆ ಬೇರು ಬರುವಂತದ್ದು. ಹ್ಮ್. ಅದೇ ಸಿಂಗಲ್ ನೋಡ್ ಅಂತ ಮಾಡ್ತಾರೆ. ಹ್ಮ್. ಒಂದೇ ಗಂಟು ಅದರಲ್ಲಿ ಮಣ್ಣಿನ ಒಳಗೆ ಒಂದು 1.5 ಇಂಚಿನಷ್ಟು ಉದ್ದಕ್ಕೆ ಇರ್ತದೆ, ಹ್ಮ್. ಮಣ್ಣಿನ ಹೊರಗೆ 1.5 ಇಂಚಿನಷ್ಟು ಉದ್ದಕ್ಕೆ. ಗಂಟು ಆ ಗಿಣ್ಣು ಹೇಳ್ತಾರಲ್ಲ ಅದು ಮಣ್ಣಿಗೆ ಜಸ್ಟ್ ಟಚ್ ಆಗುವಂತದ್ದು. ಹಾ. ಅದರಲ್ಲಿ ಬೇರು ಬರುದು ಮತ್ತು ಚಿಗುರು ಬರುದು ಸೈಮಲ್ಟೇನಿಯಸ್ ಜೊತೆಗೆ ಬರ್ತದೆ, ಬೇರು ಬರುದು ಇದು ಒಟ್ಟಿಗೆ ಬರ್ತದೆ. ಹಾ. ಇದರಲ್ಲಿ ಈಗ ಸರ್ಪೆಂಟೈನ್ ಮೆಥಡ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಫಸ್ಟಿಗೆ ಬೇರು ಬಂದಿರ್ತದೆ, ಆಮೇಲೆ ಚಿಗುರು ಬರುವಂತದ್ದು. ಹ್ಮ್. ಹಾಗಾಗಿ ಇದು ಯಾವುದೇ ಫೇಲ್ ಆಗುವ ಚಾನ್ಸ್ ಇಲ್ಲ, ಇದು ಸ್ಟ್ರಾಂಗೆಸ್ಟ್ ಗಿಡ ಅಂತ ಲೆಕ್ಕ. ಹಾಗೆ ನಿಮಗೆ ಸಿಂಗಲ್ ನೋಡ್ ಕೂಡ ಫಸ್ಟ್ ಕ್ಲಾಸ್ ಬರ್ತದೆ, ಅದು 2 ಕೂಡ ಒಟ್ಟಿಗೆ ಬರುವಂತದ್ದು. ಹಾ. ಇದರಲ್ಲಿ ಮಾತ್ರ ಏನು ಅಂತ ಹೇಳಿದ್ರೆ ನೆಡುವಾಗ ಒಂದು ಸಣ್ಣ ಜಾಗ್ರತೆ ಮಾಡ್ಬೇಕು. ಇದು ನೋಡಿ, ಇಲ್ಲಿ ಈ ಪೋರ್ಷನ್ ಇದು ಇಲ್ಲಿ ಚಿಗುರು ಬಂದಿರ್ತದೆ, ಹೌದು. ಇದನ್ನು ಹೆಚ್ಚು ಪ್ರೆಸ್ ಮಾಡಬಾರ್ದು, ಯಾಕಂದ್ರೆ ಇದು ಮುರಿದು ಹೋಗುವ ಚಾನ್ಸ್ ಇರ್ತದೆ. ಹಾ. ಹಾಗಾಗಿ ಇದು ನೆಡುವಾಗ ಜಸ್ಟ್ ಅಲ್ಲಿನಲ್ಲಿಗೆ ಮಾಡಿ ಮಣ್ಣು ಹಾಕಿ ಬಿಡಬೇಕು, ಜಸ್ಟ್ ಹೆಚ್ಚು ಪ್ರೆಸ್ ಮಾಡ್ಲಿಕ್ಕೆ ಹೋಗಬಾರ್ದು, ಹಾ. ಮುರಿದು ಹೋಗುವ ಚಾನ್ಸ್. ಇದು ಕಟ್ ಮಾಡಿ ಇಟ್ಟು ಹ್ಮ್. ನಾವು ಸಾಧಾರಣ ಒಂದು ಹೈಕೊಳ್ಳಿ 15 ಈಗ ಇದನ್ನು ಹಾ. ಇದು ಕಟ್ ಮಾಡಿ ಇಟ್ಟು ಹಾ. 20 ತಾರೀಕಿಗೆ ಕಟ್ ಮಾಡಿ ಇಟ್ಟದ್ದು, ಹಾ. ಕಳೆದ ತಿಂಗಳು ಆಗಸ್ಟ್ 20ಕ್ಕೆ. ಹ್ಮ್. 20 ತಾರೀಕು ಸೆಪ್ಟೆಂಬರ್ 4, ಹಾ. ಅಂದ್ರೆ 14 15 ದಿವಸ ಆಯ್ತು. 15 ದಿವಸದಲ್ಲಿ ಇಷ್ಟು ಚಿಗುರು ಬಂದಿದೆ. ಸಾಧಾರಣ ಇದು ನೆಡುವ ಇದಕ್ಕೆ ಬರ್ಬೇಕಾದ್ರೆ ಇನ್ನು ಸಾಧಾರಣ 1-1.5 ತಿಂಗಳೆಲ್ಲ ಬೇಕಾಗಿದೆ. 2 ತಿಂಗಳು ಅಂದ್ರೆ ಟೋಟಲ್ ಕಟ್ ಮಾಡಿ 2 ತಿಂಗಳಲ್ಲಿ ನೆಡುವಷ್ಟು ಒಂದು 4-5 ಎಲೆ ಬರ್ಬೋದು. ಅಷ್ಟು ಬರ್ತದೆ. ಇದರ ವೇಗ ಹೇಗಿದೆ? ಹಬ್ಬುವಂತ ವೇಗ? ಫಸ್ಟ್ ಕ್ಲಾಸ್ ಒಳ್ಳೆ ಮಾಮೂಲಿ ಇದ್ರಷ್ಟೇ ಬರ್ತದೆ. ಹಾ. ಮಾಮೂಲಿ ಇನ್ನು ಸ್ವಲ್ಪ ಸ್ಪೀಡ್ ಬರ್ತದೆ, ಅಂದ್ರೆ ಬೇರು ಮೊದಲೇ ಎಸ್ಟಾಬ್ಲಿಷ್ ಆದ ಕಾರಣ ಹಾ. ಸ್ಪೀಡ್ ಒಳ್ಳೆ ಸ್ಪೀಡ್ ಇರ್ತದೆ ಗ್ರೋತ್. ತಗೊಂಡೋಗಿ ರೈತರೆಲ್ಲ ಏನ್ ಹೇಳ್ತಾರೆ? ಉಂಟು, ಹ್ಮ್. ತುಂಬಾ ಬೇಡಿಕೆ ಬರ್ತದೆ ಇಂಥ ಗಿಡಗಳಿಗೆ. ಆಹಾ. ಅದು ಇದರಲ್ಲಿ ರೈತರಿಗೆ ಕಾಣುವಂತ ಒಂದು ಇದೆಂತ ಅಂತ ಹೇಳಿದ್ರೆ ಡ್ರಾಬ್ಯಾಕ್? ಒಂದು ಡ್ರಾಬ್ಯಾಕ್ ಅಂತಲ್ಲ, ಅವರಿಗೆ ಮನಸ್ಸಿಗೆ ಒಂದು ಇದಾಗುದಂದ್ರೆ ಒಂದು ತೊಟ್ಟೆಯಲ್ಲಿ ಒಂದೇ ಗಿಡ ಉಂಟು ಅಂತ ಹೇಳಿ. ಹಾ. ಈಗ ಕಡ್ಡಿ ಹಾಕುವಂತಂದ್ರೆ 2-3 ಗಿಡ ಇರ್ತದೆ ಅಂತ ಹೇಳಿ. ಹೌದು. ಆದ್ರೆ ನಿಮಗೆ 2-3 ಗಿಡ ಇದ್ರೆ ಅದರಲ್ಲಿ ಸರಿಯಾಗಿ ಸ್ಟ್ರಾಂಗ್ ಆಗಿ ಬರುವಂತದ್ದು 1 ಅಥವಾ ಮ್ಯಾಕ್ಸಿಮಮ್ 2 ಗಿಡ. ಹೌದು. ಇದು ಒಂದೊಂದೇ ಗಿಡ ಇರುವಂತದ್ದು, ಅದೊಂದು ರೈತರಿಗೆ ಕಾಣುವಂತ ಒಂದು ಇದು ಒಂದು ಸ್ವಲ್ಪ ಅಸಮಾಧಾನ. ಒಂದೇ ಗಿಡ ಆಯ್ತು ಅಂತ ಕಾಣುದು. ನೋಡಿ ಸ್ನೇಹಿತರೆ, ತುಂಬಾ ಸಿಂಪಲ್ ಆಗಿ ಮಾಡಿರುವಂತ ಒಂದು ಸೋಲಾರ್ ಸಿಸ್ಟಮ್, ಬಾರಿ ಸಿಂಪಲ್ ಆಗಿ ಮಾಡಿರಲ್ಲ ಭಟ್ರೆ? ಹೌದು. ಅಂದ್ರೆ ಇದು ನನ್ನ ಪ್ರಕಾರ ಪ್ರತಿ ಮನೆಯಲ್ಲಿಯೂ ಒಂದು ನರ್ಸರಿ ಅಂತ ಹೀಗೆ ವ್ಯವಸ್ಥೆ ಬೇಕು ಅಂತ ಹೇಳ್ತಾನೆ. ಹಾ. ಸ್ವಲ್ಪ ಕಡಿಮೆ ಖರ್ಚಿಗೆ ಆಗುತ್ತದೆ, ಅವರವರಿಗೆ ಬೇಕಾದ ಗಿಡಗಳನ್ನು ಅವರವರೇ ತಯಾರು ಮಾಡಿಕೊಳ್ಳುವ ಉದ್ದೇಶಕ್ಕೆ ಬೇಕಾಗಿ, ಹೌದು. ಅಥವಾ ಬೇರೆ ಕಡೆಯಿಂದ ಗಿಡಗಳನ್ನು ತಂದ್ರೆ ಸದ್ಯಕ್ಕೆ ಒಂದು ಸ್ವಲ್ಪ ಸಮಯದ ಮಟ್ಟಿಗೆ ಇಡ್ಲಿಕ್ಕೆ ಬೇಕಾದ್ರೆ ಇಂಥದ್ದು ಮಾಡಿಕೊಳ್ಬಹುದು. ಹೌದು. ತುಂಬಾ ಕಡಿಮೆ ಖರ್ಚಿಗೆ ಆಗುವಂತದ್ದು. ಹ್ಮ್. ಅಂದ್ರೆ ಸಿಂಪಲ್ ಆಗಿ ನಮಗೆ ಪಾಲಿ ಹೌಸ್ ಇದು ಸರಿಯಾದ ಪಾಲಿ ಹೌಸ್ ಅಲ್ಲ, ಸೆಮಿ ಪಾಲಿ ಹೌಸ್ ಅಂತ ಹೆಸರು ಕೊಡಬಹುದು ಇದಕ್ಕೆ. ಹ್ಮ್. ಕಾಂಕ್ರೀಟ್ ನ ಕಂಬಗಳು, ಹೌದು. ಸುತ್ತಕ್ಕೆ ಹ್ಮ್. ಮಧ್ಯಕ್ಕೆ ಸ್ವಲ್ಪ ಎತ್ತರದ ಕಂಬಗಳು, ಹಾ. ಎ ಶೇಪ್ ನಲ್ಲಿರುವ ಮಾಡು, ಹೌದು. ಸೈಡ್ ಬಳ್ಳಿಯಲ್ಲಿ ಹಗ್ಗದಲ್ಲಿ ಎಳೆದು ಕಟ್ಟುದು. ಹಾ. ನಮಗೆ ಇದಕ್ಕೆ ಬೇಕಾದ ಇದೇನು ಅಂತ ಹೇಳಿದ್ರೆ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ ನಮಗೆ ಒಳಗೆ ನೀರು ಬರಬಾರ್ದು, ನೀರು ಹರಿದು ಹೋಗುವಂತ ವ್ಯವಸ್ಥೆ ಸರಿಯಾಗಿ ಬೇಕು. ಹಾ. ಅಷ್ಟಿದ್ರೆ ಆಯ್ತು. ಮತ್ತೆ ನಮಗೆ ಇಲ್ಲಿ ವಾತಾವರಣ, ನಮಗೆ ದಕ್ಷಿಣ ಕನ್ನಡ ಜಿಲ್ಲೆದು ನಮ್ಮ ಈ ಬೇರು ಬರ್ಲಿಕ್ಕೆ ಚಿಗುರು ಬರ್ಲಿಕ್ಕೆ ಪೂರಕವಾದ ವಾತಾವರಣ ಇರ್ತದೆ. ಇದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ ಹ್ಯೂಮಿಡಿಟಿ ಮತ್ತು ಟೆಂಪರೇಚರ್ ಎರಡೂ ನಮಗೆ ಬೇಕು, ಅದು ಬೇರು ಬರ್ಲಿಕ್ಕಾಗಲಿ ಚಿಗುರು ಬರ್ಲಿಕ್ಕಾಗಲಿ. ಈಗ ನಾವು ಕೊಡಗಿನಂತ ಪ್ರದೇಶಕ್ಕೆ ಹೋದ್ರೆ ಅಥವಾ ಚಿಕ್ಕಮಗಳೂರು ಆ ಸೈಡ್ ಎಲ್ಲ ಹೋದ್ರೆ ಟೆಂಪರೇಚರ್ ಕಡಿಮೆ ಇರ್ತದೆ, ಅಲ್ಲಿ ನಮಗೆ ಇಲ್ಲಿ ಅಷ್ಟು ಬೇಗ ಬೇರು ಬರುವುದಿಲ್ಲ, ಚಿಗುರು ಬರುವುದಿಲ್ಲ. ಅಲ್ಲಿ ಹೇಗೆಂದ್ರೆ ಫುಲ್ ಬಂದಾಗ ಸರಿಯಾದ ಪಾಲಿ ಹೌಸ್ಗಳೇ ಬೇಕಾಗುತ್ತದೆ. ಮತ್ತೆ ಅದರ ಪಾಲಿ ಹೌಸ್ ಒಳಗೆ ಕೂಡ ಟನಲ್ ಮಾಡಿ ಬೇರು ಬರ್ಸಲಿಕ್ಕೆ ಅವರು ಕಷ್ಟಪಡ್ತಾ ಇದ್ದಾರೆ. ಅದು ನಮಗೆ ಹಾಗಿಲ್ಲ, ನಮಗೆ ಬೇಗನೆ ಆರಾಮದಲ್ಲಿ ಇಲ್ಲಿ ಅದೇ ಟೆಂಪರೇಚರ್ ಮತ್ತು ಹ್ಯೂಮಿಡಿಟಿ ಇರುವ ಕಾರಣ ಬೇರು ಬರುತ್ತೆ. ಇದು ಸಾಕಾಗ್ತದೆ. ಇನ್ವೆಸ್ಟ್ಮೆಂಟ್ ತುಂಬಾ ಕಡಿಮೆ ಇರ್ತದೆ ಇದರಲ್ಲಿ. ಸ್ಟಾರ್ಟಿಂಗ್ ಮಾಡೋರು ಇಷ್ಟು ಇನ್ವೆಸ್ಟ್ಮೆಂಟ್ ಅಲ್ಲಿ ಸಾಕು
ಅಂತ ಹೇಳುದು ನಾನು. ಯಾಕಂತ ಹೇಳಿದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ಕೈ ಸುಟ್ಕೊಳ್ಳುವ ಬದಲು ಇದನ್ನು ಮಾಡಿದ್ರೆ ಸಾಕಾಗುತ್ತೆ. ನಮ್ಮ ಮನೆಯ ಖರ್ಚಿಗೆ ಬೇಕಾದ್ರೂ ಆರಾಮ್ಸೆ ಮಾಡುವುದು. ಇದರ ರೋಗ ನಿಯಂತ್ರಣಕ್ಕೆ ಏನೇನೆಲ್ಲ ನೀವು ಸ್ಪ್ರೇಗಳನ್ನು ಮಾಡ್ತೀವಿ? ಈಗ ನಾವು ಹೇಗೆಂತ ಹೇಳಿದ್ರೆ ನಮ್ಮ ನರ್ಸರಿಯಿಂದ ಯಾವುದೇ ಕಾರಣಕ್ಕೂ ರೋಗಗಳು ರೈತರ ತೋಟಕ್ಕೆ ಹೋಗಬಾರದು ಅಂತ ಹೇಳಿ ನಮ್ಮ ಒಂದು ಇದಿರೋದು ಉದ್ದೇಶ ಇರುವಂತದ್ದು. ಅದಕ್ಕೆ ಆಗಿ ನಾವು ತಿಂಗಳಿಗೆ ಒಂದು ಸಲ ಒಂದು ಪೆಸ್ಟಿಸೈಡ್ ಒಂದು ಫಂಜಿಸೈಡ್ ಸ್ಪ್ರೇ ಕೊಡ್ತೇವೆ. ಸಾಧಾರಣ ಅದೇ ಫಂಜಿಸೈಡ್ ಫೈಟೋಪ್ಟೆರಾಕ್ಕೆ ಸಮಸ್ಯೆ ಬಾರದಾಗಿದ್ದ ಒಂದು ಫಂಜಿಸೈಡ್, ಬೋರ್ಡ್ ಮಿಕ್ಸರ್ ಇರ್ಬೋದು, ಟಾಟಾ ಮಾಸ್ಟರ್ ಇರ್ಬೋದು, ಇಂಥದ್ದನ್ನು ಸ್ಪ್ರೇ ಕೊಡ್ತೇವೆ. ಅಥವಾ ಪೆಸ್ಟಿಸೈಡ್ಸ್ ನೋಡಿಕೊಂಡು ಏನಾದ್ರೂ ಇದ್ರೆ ಕೀಟಗಳ ಬಾಧೆ ಏನಾದ್ರು ಇದ್ರೆ ನೋಡಿಕೊಂಡು ಕೊಡ್ತೇವೆ. ಅದು ಮಾಮೂಲಿ ಹಾಗೆ ತಿಂಗಳಿಗೆ ಒಂದು ಸ್ಪ್ರೇ, ಇದು ಒಂದು ಪೆಸ್ಟಿಸೈಡ್ ಒಂದು ಫಂಜಿಸೈಡ್ ಕೊಡುವಂತ ಕ್ರಮ ನರ್ಸರಿ. ಇದು ರೋಗಗಳು ಮೇನ್ ಇಲ್ಲಿಂದ ಹೋಗಬಾರದು, ತೋಟಕ್ಕೆ ಹೋಗಬಾರದು ಅಂತ ಹೇಳುವ ಕಾರಣಕ್ಕೆ. ಸರ್, ಈ ರೀತಿ ಪ್ರತಿಯೊಂದು ಕೃಷಿಯ ಸಂಗತಿಗಳನ್ನು ನಾವು ನಮ್ಮ ಚಾನಲ್ ಮುಖಾಂತರ ಜನರಿಗೆ ತೋರಿಸಿರ್ತೇವೆ. ಹೌದು. ನಿಮ್ಗೇನ್ ಅನ್ಸುತ್ತೆ ನಮ್ಮ ಚಾನಲ್ ನೋಡಿದಾಗ? ಅಂದ್ರೆ ಇದು ಈಗ ನಮ್ಮದು ಸಾಮಾಜಿಕ ಮಾಧ್ಯಮಗಳ ಯುಗ ಇದು. ಹೌದು. ಮೊದಲು ರೇಡಿಯೋ ಇತ್ತು, ಪೇಪರ್ ಇತ್ತು, ನ್ಯೂಸ್ ಪೇಪರ್ ಇತ್ತು, ಟಿವಿ ಇತ್ತು. ಇದೀಗ ಸಾಮಾಜಿಕ ಮಾಧ್ಯಮಗಳ ಒಂದು ಕಾಲಘಟ್ಟ. ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ಹಲವು ರೀತಿಯ ಮಾಹಿತಿಗಳ ಕಣಜ, ಮಾಹಿತಿಗಳು ಉಪಯುಕ್ತ ಹೌದು ಅಲ್ವಾ ಎಲ್ಲದೂ ತುಂಬಿರ್ತದೆ. ಅದರಲ್ಲಿ ಈಗ ನಿಮ್ಮ ಇಂಥ ಚಾನೆಲ್ಗಳು ಕೃಷಿ ಸಂಬಂಧಿ ಅಥವಾ ಸಾವಯವ ಕೃಷಿ, ಸಹಜ ಕೃಷಿ ಸಂಬಂಧಿ ಚಾನೆಲ್ಗಳು ಹೇಗೆಂತ ಹೇಳಿದ್ರೆ ಅದು ಜನರಿಗೆ ಒಂದು ಬದುಕನ್ನು ಕೊಡುವಂಥದ್ದು, ಬದುಕಿನ ದಿಕ್ಕನ್ನು, ದಾರಿಯನ್ನು ತೋರಿಸುವಂಥದ್ದು. ಇದನ್ನು ಈ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಉಂಟು ಅಂದ್ರೆ ನನಗೆ ಕಾಣ್ತಾ ಉಂಟು. ಮತ್ತೇನಂತ ಹೇಳಿದ್ರೆ ನಮಗೆ ಬರೀ ಒಂದೊಂದು ಕೃಷಿ ಅಲ್ಲ, ಹಲವು ಕೃಷಿಗಳ ಹಲವು ಬಗೆಯ ಇದು ತರಕಾರಿ ಇರ್ಬೋದು, ಆಮೇಲೆ ತೋಟಗಾರಿಕಾ ಕೃಷಿಗಳಿರ್ಬೋದು, ಆಮೇಲೆ ಹಣ್ಣಿನ ಕೃಷಿಗಳಿರ್ಬೋದು, ಹಲವು ಕೃಷಿಗಳನ್ನು ತೋರಿಸುವ ಕಾರಣ ನಮಗೆ ಬೇಕಾದ ನಾವು ಆಯ್ಕೆ ಮಾಡಿಕೊಂಡು ಅದರ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಅದರಲ್ಲಿ ನಾವು ಮುಂದುವರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನಗೆ ಕಾಣುತ್ತೆ. ಓಕೆ ಸರ್, ಒಂದು ಅಮೂಲ್ಯವಾಗಿ ಸಮಯ ಕೊಟ್ಟು ನಮಗೆ ಡಿಸ್ಕಷನ್ ಮಾಡಿದ್ರಿ, ಜನರಿಗೆ ಒಂದು ಸಿಂಪಲ್ ಆಗಿ ತೋರಿಸುವ ಪ್ರಯತ್ನ ಮಾಡಿದ್ವಿ. ಧನ್ಯವಾದಗಳು. ನಮಸ್ಕಾರ.